Next question, what is the second green revolution or perpetual green revolution? ಎರಡನೇ ಹಸಿರು ಕ್ರಾಂತಿ ಅಂದ್ರೆ ಏನು ಅಂತ ಕೇಳಿದ್ದಾರೆ. In order to solve the problems in agricultural sector, efforts are made to promote organic and natural farming in Indian agriculture. Okay, so after the green revolution, the production, food grain production has been increased, right? Now, in order to solve problems in agriculture, there were still some problems in the agricultural sectors. So usage of chemicals is one of them. Okay, was harmful for the crops. Okay, to natural farming in Indian agriculture. Government is making its effort to further increase the agricultural production through nature friendly techniques. What are nature friendly techniques? Using the natural resources or using the natural fertilizers, using the natural methods, organic seeds, organic products. Okay, so those are nature friendly techniques. So government started using nature friendly techniques to increase the production. This process is being referred to as the second green revolution or perpetual green revolution. Okay, ಆಫ್ಟರ್ ಗ್ರೀನ್ ರೆವಲ್ಯೂಷನ್ ಅಂದ್ರೆ ಹಸಿರು ಕ್ರಾಂತಿಯ ನಂತರ ಪ್ರೊಡಕ್ಷನ್ ಜಾಸ್ತಿ ಆಯ್ತು ಮಕ್ಕಳೇ, ಆಹಾರ ಧಾನ್ಯಗಳ ಉತ್ಪಾದನೆ. ಆದರೆ ಅಲ್ಲಿ ಕೆಮಿಕಲ್ಸ್, ರಾಸಾಯನಿಕಗಳನ್ನ ಉಪಯೋಗಿಸಿ ಫುಡ್ ಗ್ರೇನ್ಸ್, ಆಹಾರ ಬೆಳೆಗಳ ಉತ್ಪಾದನೆಯನ್ನ ಹೆಚ್ಚಿಗೆ ಮಾಡ್ತಾ ಇದ್ರು. ಸೊ ಅದರಲ್ಲೂ ಕೂಡ ಕೆಲವೊಂದು ತೊಂದರೆಗಳು ಇದ್ದವು. ಈ ತೊಂದರೆಗಳ ನಿವಾರಣೆಗಾಗಿ ಮತ್ತು ಸ್ವಾಭಾವಿಕ ನ್ಯಾಚುರಲ್ ಫಾರ್ಮಿಂಗ್ ಅಂದ್ರೆ ಸ್ವಾಭಾವಿಕ ಕೃಷಿಗೆ ಉತ್ತೇಜನ ನೀಡುವುದಕ್ಕೋಸ್ಕರ ಗವರ್ಮೆಂಟ್, ಸರ್ಕಾರ ಏನ್ ಮಾಡ್ತು, ಪ್ರಯತ್ನಗಳನ್ನ ಮಾಡ್ತು. ಸೊ ಯಾವುದಕ್ಕೆ ಇಲ್ಲಿ ನೇಚರ್ ಫ್ರೆಂಡ್ಲಿ ಅಂದ್ರೆ ಸಮಾಜಕ್ಕೆ ಒಂದು ಫ್ರೆಂಡ್ಲಿ ಆಗಿರುವಂತ ಅಂತಂದ್ರೆ ನ್ಯಾಚುರಲ್, ಸ್ವಾಭಾವಿಕ ಅಂತ ಹೇಳ್ಬೋದು. ರಾಸಾಯನಿಕ ಪದಾರ್ಥಗಳ ಬಳಕೆ ಇಲ್ಲದೆ, ಓಕೆ, ಸಾವಯವ ಟೆಕ್ನಿಕ್ಸ್ಗಳ ತಂತ್ರಜ್ಞಾನದಿಂದ ಕೃಷಿಯ ಬೆಳವಣಿಗೆಯನ್ನ ಮಾಡುವುದು. ಸೊ ಇದನ್ನ ಗೌರ್ಮೆಂಟ್ ಏನ್ ಮಾಡುತ್ತೆ, ಪ್ರಮೋಟ್ ಮಾಡೋದಕ್ಕೆ ಶುರು ಮಾಡುತ್ತೆ. ಸೊ ದಿಸ್ ಪ್ರೊಸೆಸ್ ಈಸ್ ರೆಫರ್ಡ್ ಟು ಆಸ್, ಇದನ್ನೇ ಏನಂತ ಕರೀತಾರೆ, ಎರಡನೆಯ ಗ್ರೀನ್ ರೆವಲ್ಯೂಷನ್, ಹಸಿರು ಕ್ರಾಂತಿ ಅಂತ ಕರೀತಾರೆ. ಸಾವಯವ ಉತ್ಪಾದನೆಯನ್ನ ಹೆಚ್ಚಿಗೆ ಮಾಡುವುದು. ಆರ್ಗ್ಯಾನಿಕ್ ಅಂದ್ರೆ ಏನು ಮಕ್ಕಳೇ, ಸಾವಯವ ಉತ್ಪಾದನೆ. ಓಕೆ, ಇಲ್ಲಿ ನೇಚರ್ ಫ್ರೆಂಡ್ಲಿ ಟೆಕ್ನಿಕ್ಸ್ ಅಂತಂದ್ರೆ ಪ್ರಕೃತಿಗೆ ಪೂರಕವಾದ ತಂತ್ರಜ್ಞಾನಗಳನ್ನ ಉಪಯೋಗಿಸಿ ಸಾವಯವ ಕೃಷಿಯನ್ನ ಮಾಡುವುದು ಅಂತ ಅರ್ಥ. ಸೊ ಅದನ್ನೇ ಏನಂತ ಕರೀತಾರೆ, ಸೆಕೆಂಡ್ ಗ್ರೀನ್ ರೆವಲ್ಯೂಷನ್ ಅಂತ ಕರೀತಾರೆ.